ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಆಷಾಢ ಶುಕ್ರವಾರ. ಸೊ ಹಾಗಾಗಿ ನಮ್ಮ ರೋಡಲ್ಲಿ ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ದೊಡ್ಡದು ಚೆನ್ನಾಗಿರುವಂತಹ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. ಸೊ ನಾನು ಆಲ್ಮೋಸ್ಟ್ ಸ್ವಲ್ಪ ಲೇಟಾಗಿ ಎದ್ದೆ. ಸೊ ನಾನು ಕೂಡ ಪೂರ್ತಿ ಹೊರಗಡೆ ಬಾಗಿಲೆಲ್ಲ ತೊಳೆದು ನೀಟಾಗಿ ರಂಗೋಲಿ ಬಿಡೋಣ ಅಂತೇಳಿ ಬಿಡ್ತಾಯಿದ್ದೀನಿ. ಮೊದಲೆಲ್ಲ ಹಳೆಯ ರೋಡ್ ಇತ್ತು, ಈಗ ಹೊಸ ರೋಡ್ ಆಗಿದೆ. ಚೆನ್ನಾಗಿದೆ, ನೀಟಾಗಿದೆ, ಖುಷಿ ಆಗುತ್ತೆ ನೀಟಾಗಿ ತೊಳೆದು ರಂಗೋಲಿ ಬಿಡೋದಕ್ಕೆ. ಸೊ ನಾನು ಸಿಂಪಲ್ಲಾಗಿ ರಂಗೋಲಿ ಬಿಡೋಣ ಅಂಥೇಳಿ ಬಿಡ್ತಾಯಿದ್ದೀನಿ. ಸೊ ಇವತ್ತು ಶುಕ್ರವಾರ ಆದ್ದರಿಂದ ಸ್ವಲ್ಪ ಜಾಸ್ತಿ ರಂಗೋಲಿ ಬಿಡೋಣ ಅಂಥೇಳಿ. ಅಂದರೆ ಇಷ್ಟು ದಿನ ಬರೀ ನಾನು ಬಾರ್ಡ್ರ್ ರಂಗೋಲಿ ಬಿಡ್ತಾಯಿದ್ದೆ. ಇವತ್ತು ಬಾರ್ಡ್ರು ರಂಗೋಲಿ ಜೊತೆಗೆ ಎಕ್ಸ್ಟ್ರಾ ಸ್ವಲ್ಪ ರಂಗೋಲಿ ಜಾಸ್ತಿ ಬಿಡೋಣ ಅಂಥೇಳಿ, ಅಂದರೆ ಕೆಳಗಡೆಗೂ ರಂಗೋಲಿ ಬಿಡೋಣ ಅಂಥೇಳಿ. ಮೊದಲು ಹಳೆ ರೋಡ್ ಇದ್ದಾಗ ಬಿಡ್ತಾಯಿದ್ದೆ, ಬಟ್ ಈಗ ಹೊಸ ರೋಡ್ ಆದಾಗ ಪೂರ್ತಿ ಗಲೀಜಾಗುತ್ತೆ, ಬೇಡ ಅಂತ ಅನ್ನಿಸ್ತಿತ್ತು, ಹಾಗಾಗಿ ಬಿಡ್ತಿರಲಿಲ್ಲ. ಬಟ್ ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಸೊ ಹಾಗಾಗಿ ಬಿಡೋಣ ಅಂಥೇಳಿ ಬಿಡ್ತಾ ಇದ್ದೀನಿ. ಇನ್ನು ಇಲ್ಲಿಗೆ ತುಂಬ ದೊಡ್ಡದಾಗಿ ರಂಗೋಲಿ ಬಿಟ್ಟರು ಚೆನ್ನಾಗಿರಲ್ಲ, ಚಿಕ್ಕದಾಗಿ ಬಿಟ್ಟರು ಚೆನ್ನಾಗಿರಲ್ಲ. ಹೇಗಿದ್ದರೂ ಶುಕ್ರವಾರ ಮಳೆ ಬರೋದಂತೂ ಗ್ಯಾರಂಟಿ. ಸೊ ಹಾಗಾಗಿ ಸಿಂಪಲ್ಲಾಗಿ ರಂಗೋಲಿ ಇಡಲಿ, ಪೂಜೆ ಆಗೋವರೆಗೂ ಇರಲಿ ಅಂತ ಬಿಡ್ತಾಯಿದ್ದೀನಿ. ಇನ್ನದು ಕಲರೆಲ್ಲ ಮಾಡೋಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ರಂಗೋಲಿನೇ ನೀಟಾಗಿ ಅದನ್ನೇ ಡಿಸೈನ್ ಮಾಡಿ ಬಿಡೋಣ ಅಂಥೇಳಿ ಬಿಡ್ತಾಯಿದ್ದೀನಿ. ಸೊ ಇದು ಚಿಕ್ಕಿ ರಂಗೋಲಿನೂ ಹೌದು, ಅದನ್ನು ಫ್ರೀ ಹ್ಯಾಂಡಲ್ಲೂ ಕೂಡ ಬಿಡ್ಬೋದು. ಚೆನ್ನಾಗಿ ಬಂತು, ಖುಷಿ ಆಯಿತು. ಇನ್ನು ನಾನೆಲ್ಲ ಕೆಲಸ ಮುಗಿಸಿ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮ ಮನೆ ಮುಂದೆಯೇ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಫ್ರೀ ಆದರೆ ಅಂದರೆ ಟೈಮ್ ಸಿಕ್ಕಿದ್ರೆ ಸೊ ಅಲ್ಲಿಗೆ ಹೋಗಿ ಬರ್ತೀನಿ. ಇಲ್ಲ ಅಂದರೂ ಇವತ್ತು ಶುಕ್ರವಾರ, ಸೊ ನಮ್ಮ ಆಫೀಸ್ ಕಡೆಯಿಂದ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲೇನಾರು ಆದರೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಇನ್ನು ನೀಟಾಗಿ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಇನ್ನೆಲ್ಲ ಕೆಲಸ ಮುಗಿಸಿ ಫಸ್ಟು ನನ್ನ ಮಗಳನ್ನ ನಾನು ಕರ್ಕೊಂಡೋಗಿ ಅವಳನ್ನ ಕಾಲೇಜಿಗೆ ಬಿಡಬೇಕು. ಸೊ ಕಾಲೇಜಿಗೆ ಬಿಡೋಕ್ಕಿಂತ ಮುಂಚೆ ಅವಳ ಪೂರ್ತಿ ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಅವಳಿಗೆ ತಿಂಡಿ ಮಾಡಿಕೊಟ್ಟಿದ್ದಾಯಿತು. ಅವಳಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಟ್ಟು ಇನ್ನು ಅವಳನ್ನ ಡ್ರಾಪ್ ಮಾಡೋದಕ್ಕೆ ಅಂತೇಳಿ ನಾನು ಕೂಡ ಹೊರಟಿದ್ದೀನಿ. ಇನ್ನಿವತ್ತು ಶುಕ್ರವಾರ ಆದ್ದರಿಂದ ಎಲ್ಲ ದೇವಿ ದೇವಸ್ಥಾನಗಳಲ್ಲೂ ವಿಶೇಷವಾದ ಅಲಂಕಾರ ಮಾಡಿ ಪೂಜೆ ಮಾಡ್ತಿರ್ತಾರೆ. ಎಲ್ಲ ಹೆಣ್ಣು ದೇವರ ದೇವಸ್ಥಾನ ನೋಡೋದಕ್ಕಂತೂ ಇವತ್ತಂತೂ ತುಂಬಾ ಖುಷಿ ಆಗುತ್ತೆ. ಅವಳ ಕಾಲೇಜಿಗೆ ಬಿಟ್ಟಾಯಿತು. ಆಷಾಢ ಮಾಸದಲ್ಲಿ ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಬಟ್ ಇವತ್ತಂತೂ ಬೆಳಗ್ಗೆಯಿಂದ ಒಂದು ಹನಿ ಕೂಡ ಬಂದಿಲ್ಲ. ಸೊ ಮಳೆನೇ ಕಾಣಿಸ್ತಾ ಇಲ್ಲ. ನೋಡೋಣ ಸಂಜೆವರೆಗೂ ಏನಾಗುತ್ತೆ ಗೊತ್ತಿಲ್ಲ. ಲಾಸ್ಟ್ ಇಯರ್ ಅಂತೂ ತುಂಬ ಚೆನ್ನಾಗಿ ಮಳೆ ಬಂದಿತ್ತು, ಬಟ್ ಈ ವರ್ಷ ಮಳೆನೇ ಇಲ್ಲ. ಲಾಸ್ಟು ಇಯರು ಬೆಟ್ಟ ಹತ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಮೊದಲನೇ ವಾರದಲ್ಲೇ ನಾನು ಹೋಗಿದ್ದೆ. ಬಟ್ ಈ ಸಲ ಇನ್ನೂ ಟೈಮ್ ಆಗಿಲ್ಲ. ಲಾಸ್ಟ್ ವೀಕು ಬ್ಯುಸಿ ಇದ್ದೆ, ಈ ವೀಕ್ ಕೂಡ ಬ್ಯುಸಿ ಇದ್ದೀನಿ. ಸೊ ಹೋಗೋಕ್ಕಾಗ್ತಾಯಿಲ್ಲ. ನೋಡೋಣ ನೆಕ್ಸ್ಟ್ ವೀಕ್ ಏನಾಗುತ್ತೆ ಗೊತ್ತಿಲ್ಲ. ಇನ್ನು ಅವಳಂತೂ ಕಾಲೇಜು ಬಿಟ್ಟಾಯಿತು. ಇನ್ನು ನಾನು ರೆಡಿ ಆಗಬೇಕು. ಸ್ವಲ್ಪ ಗಾಳಿ ಚಳಿ ಇದೆ. ಸೊ ಹಾಗಾಗಿ ನಾನು ಸೋಲಾರ್ ನೀರು ಕಾದಿರಲ್ಲ ಅಂಥೇಳಿ ಪೂರ್ತಿ ಒಲೆ ಮಾಡಿದ್ದೀನಿ. ಒಲೆ ನೀರು ಕಾದಿದೆ. ಈಗ ಹೊಟ್ಟೆ ತಿಂಡಿ ತಿಂದ್ಕೊಂಡು ಸೊ ಸ್ನಾನ ಮಾಡಿಕೊಂಡು ಇನ್ನು ದೇವ್ರ ದೀಪ ಆಲ್ರೆಡಿ ನಮ್ಮ ಮನೆಯವ್ರು ಹಚ್ಬಿಟ್ಟು ಹೋಗಿದ್ದಾರೆ. ಇನ್ನೇನೇ ಇದ್ದರೂ ನಾನು ನೀಟಾಗಿ ದೀಪ ಎಲ್ಲ ಹಚ್ಚಿ ಹೋಗಿದ್ದಾರೆ. ಈಗ ನಾನು ಏನಾದರೂ ಎಲ್ಲ ಹೂವು ಹಾಕಿ ನೀಟಾಗಿ ಅಲಂಕಾರ ಮಾಡಿದ್ರೆ ಮುಗೀತು. ಸೊ ಇವತ್ತು ಆ್ಯಕ್ಚುಲಿ ನಮ್ಮಲ್ಲಿ ದೋಸೆ, ನನ್ನ ಮಗಳು ಬಾಕ್ಸ್ಗೆ ಬಾತ್ ಬೇಕು ಅಂತೇಳಿ ಮಾಡಿಸ್ಕೊಂಡು ತೊಗೊಂಡೋದ್ಲು. ಇವತ್ತೇನೋಳು ಟೆಸ್ಟ್ ಅಂತೆ. ಸೊ ದೋಸೆ ಆದರೆ ಕೈಯಲ್ಲಿ ತಿನ್ನೋಕ್ಕಾಗಲ್ಲ, ಸೊ ಬಾತ್ ಆದರೆ ಹಾಗೇ ಸೊ ತಿನ್ಬೋದು ಅಂತೇಳಿ. ನಮಗೇನೋ ಆಷಾಢ ಮಾಸ ಅನ್ನೋ ಫೀಲೇ ಇಲ್ಲ. ಯಾವಾಗಲೂ ಚಳಿ ಮಳೆ ಬರ್ತಾಯಿತ್ತು, ಅದೇನಿಲ್ಲ, ಏನೋ ಗೊತ್ತಿಲ್ಲ. ಸೊ ಬೇಗ ತಿಂಡಿ ತಿಂದ್ಕೊಂಡು ರೆಡಿ ಆಗ್ತೀನಿ. ಇವತ್ತು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ರಥೋತ್ಸವ ಕೂಡ ಇದೆ. ಇವಾಗ ಹೋಗ್ಬೇಕಾದ್ರೆ ನೋಡಿದೆ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡೋಣ, ಹೋಗಬೇಕಾದ್ರೆ ಏನಾದ್ರು ಫ್ರೀ ಆದರೆ ಒಂದು ವಿಸಿಟ್ ಮಾಡಿಕೊಂಡು ಸೊ ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಇನ್ನು ಆಫೀಸಲ್ಲಿ ಇವತ್ತು ಪೂಜೆ ಎಲ್ಲ ಮಾಡಬೇಕು, ಶುಕ್ರವಾರ ಅಲ್ವಾ. ಸೊ ಸಿಂಪಲ್ಲಾಗಿ ಒಂದು ಪೂಜೆ ಮಾಡೋಣ ಅಂತ. ಸೊ ಇನ್ನು ಅದಾದಮೇಲೆ ಇವತ್ತು ಕೆಲವೊಂದು ಫಾಲೋಅಪ್ ಇದೆ. ಸೊ ನೆನ್ನೆ ಸುಮಾರು ಜನ ನಮ್ಮ ಬ್ರಾಂಚಲ್ಲಿ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿರೋರು ಇದ್ದಾರೆ. ಸೊ ಅವ್ರಿಗೆಲ್ಲ ಸೆಲೆಬ್ರೇಷನ್ ಮಾಡಬೇಕು. ಸೊ ಇವತ್ತು ತುಂಬ
ಹೊರಗಡೆ ಓಡಾಡೋ ಕೆಲಸಗಳಿದೆ. ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ಅಂತ. ಸದ್ಯಕ್ಕೆ ತಿಂಡಿ ತಿಂದ್ಕೊಂಡು ಬೇಗ ಬೇಗ ರೆಡಿ ಆಗ್ತೀನಿ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಇನ್ನು ಇದೊಂದು ಬ್ಯಾಲೆನ್ಸ್ ಇತ್ತು. ಇವತ್ತು ಶುಕ್ರವಾರ, ಸೊ ಕೆಳಗಡೆ ಎಲ್ಲ ನೀಟಾಗಿ ರಂಗೋಲಿ ಬಿಟ್ಟಿದ್ದೆ. ಹಾಗೆ ತುಳಸಿ ಮುಂದೆನೂ ನೀಟಾಗಿ ರಂಗೋಲಿ ಬಿಡೋಣ ಅಂಥೇಳಿ ಪುಟ್ಟದಾಗಿ ಕಲ್ಲಿಟ್ಟಿದ್ದೀವಿ. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಪುಟ್ಟ ರಂಗೋಲಿನ ಬಿಡ್ತಾಯಿದ್ದೀನಿ. ಮಳೆ ಬರೋಲ್ಲ ಅಂದರೆ ನೀಟಾಗಿ ಕಲರೆಲ್ಲ ಹಾಕಿ ರಂಗೋಲಿನ ಬಿಡ್ಬೋದು. ನೋಡೋದಕ್ಕೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಬಟ್ ಮಳೆ ಬರೋದಂತೂ ಗ್ಯಾರಂಟಿ. ಇದರಲ್ಲಿ ಈಗ ಆ್ಯಕ್ಚುಲಿ ತುಂಬ ಕಡಿಮೆ ಮಳೆ ಇದೆ. ಲಾಸ್ಟ್ ಇಯರೆಲ್ಲ ತುಂಬ ಚೆನ್ನಾಗಾಗಿತ್ತು ಮಳೆ. ಇನ್ನು ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮುಗಿಸ್ಕೊಂಡು ಸೊ ಮೇಲ್ಗಡೆ ಎಲ್ಲ ಬಟ್ಟೆ ಎಲ್ಲ ಒಗ್ದಿರೋದೆಲ್ಲ ಒಣಗಾಕಿ ಪೂಜೆ ಮಾಡೋಣ ಅಂಥೇಳಿ ಕೆಳಗಡೆ ಬಂದೆ. ಸಿಂಪಲ್ಲಾಗಿ ಆಲ್ರೆಡಿ ಪೂಜೆ ಜೊತೆಗೆ ಹೂವಿನ ಅಲಂಕಾರ ಕೂಡ ಆಗಿದೆ. ಸಾಮಂತಿಗೆ ಮತ್ತು ಮರಳೆ ರೋಸು ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು ಸ್ನಾನ ಆಗಿದೆ, ರೆಡಿ ಆಗಬೇಕು. ರೆಡಿಯಾಗಿ ಬಂದು ನಾನು ಕೂಡ ಆಲ್ರೆಡಿ ದೀಪ ಹಚ್ಚಿರೋದ್ರಿಂದ ಗಂಧದ ಕಡ್ಡಿ ಹಚ್ತೀನಿ. ಇನ್ನು ರೆಡಿಯಾಗಿದ್ದಾಯಿತು. ಪೂರ್ತಿ ಪೂಜೆ ಎಲ್ಲ ಚೆನ್ನಾಗಿ ಆಗಿದೆ. ಸೊ ನಾನು ಗಂಧದ ಕಡ್ಡಿ ಹಚ್ಚಿ ನಾನು ಕೂಡ ನಮಸ್ಕಾರ ಮಾಡಿ ಇನ್ನು ಆಫೀಸ್ಗೆ ಹೊರಡಬೇಕಾಗಿದೆ. ಇನ್ನು ಆಫೀಸಲ್ಲಿ ನನ್ನ ಒಂದು ಫಾಲೋಪಿಂಗ್ ಕೇಸಸ್ ತುಂಬ ಇದೆ. ಜೊತೆಗೆ ಮುಗೀತು ಗೈಸ್. ಸೊ ಆಫೀಸ್ಗೆ ಹೊರಟಿದ್ದೀನಿ, ರೆಡಿಯಾಗಿದ್ದೀನಿ. ಸೊ ಸಿಂಪಲ್ಲಾಗಿ ಇವತ್ತು ಕುರ್ತಾ. ವಿಶೇಷವಾಗಿ ಇವತ್ತೆಲ್ಲರೂ ಸ್ಯಾರಿ ವೇರ್ ಮಾಡ್ತಾರೆ. ಬಟ್ ಸ್ಯಾರಿ ವೇರ್ ಮಾಡಿಕೊಂಡು ನಮಗೆ ಆಫೀಸಲ್ಲಿ ಕೂತ್ಕೊಂಡು ಸೊ ವರ್ಕ್ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಸೊ ಹಾಗಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇನ್ನು ಪೂಜೆಗೆ ಬೇಕಾಗಿರೋಂತಹ ಎಲ್ಲ ಸಾಮಾನನ್ನ ತೊಗೊಂಡೋಗ್ಬೇಕಿತ್ತು. ಹಾಗಾಗಿ ಬಾಳೆಹಣ್ಣು, ಕಳ್ಳೆಪುರಿ ಎಲ್ಲ ನಾನೇ ತೊಗೊಂಬರೋಣ ಅಂತೇಳಿ ಅಂಗಡಿಗೆ ಹೋಗಿ ಬರಬೇಕಾದ್ರೆ ಎಲ್ಲ ತೊಗೊಂಡು ಬಂದೆ. ಇನ್ನು ಆಫೀಸಲ್ಲಿ ತುಂಬಾ ಗ್ರ್ಯಾಂಡಾಗಿ ಏನಲ್ಲ ಪೂಜೆ, ಸಿಂಪಲ್ಲಾಗಿ ಅಷ್ಟೇ. ಯಾಕಂದರೆ ನಮ್ಮ ಆಫೀಸಲ್ಲಿ ತುಂಬಾ ಪುಟ್ಟ ಪ್ಲೇಸ್ ಇರೋದು ದೇವ್ರ ಪೂಜೆಗೆ ಅಂತೇಳಿ ಇರೋದ್ರಲ್ಲೇ ನೀಟಾಗಿ ಆರಾಮಾಗಿ ಮಾಡೋಣ ಅಂಥೇಳಿ ನೋಡಿ. ಇದೆಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಸಿಂಪಲ್ಲಾಗಿ ಪೂಜೆ. ಸೊ ಹಣ್ಣು, ಕಾಯಿ, ಕಡಲೆಪುರಿ, ಸ್ವೀಟ್ಸ್ ಅಷ್ಟೇ, ಇನ್ನೇನಿಲ್ಲ. ಜೊತೆಗೆ ನಮ್ಮ ಆಫೀಸಲ್ಲೆಲ್ಲ ಬ್ಯುಸಿ ಇದ್ದಾರೆ. ಸೊ ಈಗ ನಾನು ಕೂಡ ಆ್ಯಕ್ಟಿವಿಟಿಗೆ ಹೋಗಬೇಕಾಗಿದೆ. ಸೊ ಹಾಗಾಗಿ ನಾನು ಬೇಗ ಬೇಗ ರೆಡಿಯಾಗಿ ದೇವ್ರ ಪೂಜೆ ಮುಗಿತೆಲ್ಲ ಖುಷಿ ಆಯಿತು. ಸೊ ನಾನು ಇವಾಗ ಓಡಾಡ ಅಂತೇಳಿ ಹೊರಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಆಷಾಢ ಅಂದರೆ ಯಾವಾಗಲೂ ಮಳೆ 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 ಅಂತ ಹೇಳ್ತಾ ಇರ್ತೀವಿ. ಬಟ್ ಈ ಸಲ ಅಂತೂ ಬಿಸಿಲು ಅಂತ ಹೇಳೋಷ್ಟು ಬಿಸಿಲಿದೆ. ನೋಡಿ ಎಷ್ಟು ಬಿಸಿಲಿದೆ. ಸೊ ಈಗ ನಾನು ಹೊರಟಿರೋದು ಯೋಗ ನರಸಿಂಹಸ್ವಾಮಿ ಟೆಂಪಲ್ ಆಪೋಸಿಟು ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿಗೆ. ನೋಡಿ ಇದೇ ಆ ದೇವಸ್ಥಾನ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಮೇನ್ ರೋಡು. ಯೋಗ ನರಸಿಂಹಸ್ವಾಮಿ ಟೆಂಪಲ್ ಆಪೋಸಿಟೇ ಇರುವಂತಹ ಚಾಮುಂಡಿ ದೇವಿ ಗುಡಿ. ಇದು ದೇವಸ್ಥಾನ, ಪುಟ್ಟ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಖುಷಿಯಾಗುತ್ತೆ ನೋಡೋದಕ್ಕೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ನೋಡೋದಷ್ಟೇ ಖುಷಿಯಾಗುತ್ತೆ. ಸೊ ಅಲ್ಲಿಗಂತೂ ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ಅಲಂಕಾರ ಎಲ್ಲ ನಾವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೋಗಿರೋರು ಏನು ಫೋಟೋಸ್ ಹಾಕಿರ್ತಾರೆ ಅಲ್ಲಿ ನೋಡಿರ್ತೀವಿ. ಬಟ್ ಅದೇ ನೆನಪಲ್ಲಿ ಇಲ್ಲಿ ನೋಡೋದಷ್ಟೇ. ಇನ್ನು ಆ್ಯಕ್ಟಿವಿಟಿ ಎಲ್ಲ ಮುಗೀತು. ನಾನೆಲ್ಲ ಫಾಲೋಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ನಾಳೆ ನಮ್ಮದೊಂದು ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಹೋಟೆಲ್ ಇನ್ನೊಂದು ಸಲ ಕನ್ಫರ್ಮ್ ಮಾಡೋಣ ಅಂತ ಬಂದ್ವಿ. ಇದು ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ ಡೌನಲ್ಲಿರುವಂತಹ ಹರಿಗೋವಿಂದಸ್ ಹೋಟೆಲ್ ರೆಸ್ಟೋರೆಂಟ್. ಇಲ್ಲಿ ನಾವು ನಾಳೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ನಮ್ಮ ಒಂದು ಆಫೀಸಲ್ಲಿ. ಯೂಶ್ವಲಿ ನಾವು ಮಂತ್ಲಿ ಟ್ವೈಸ್ ಏನು ನಮ್ಮ ಒಂದು ಸೆಮಿನಾರ್ಗಳನ್ನ ಮಾಡ್ತೀವಿ. ಸೊ ಅದಕ್ಕೆ ಬುಕ್ ಮಾಡೋಣ ಅಂತೇಳಿ ಬಂದಿರೋದು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇರೋದು. ಇಷ್ಟು ದಿನ ಬೇರೆ ಬೇರೆ ಕಡೆ ಮಾಡ್ತಿದ್ವಿ. ಇಲ್ಲೂ ನೋಡೋಣ ಹೇಗಿದೆ, ಅವೇನ್ಸ್ ಎಲ್ಲ ಚೆನ್ನಾಗಿದ್ರೆ ಇಲ್ಲೇ ಕಂಟಿನ್ಯೂ ಮಾಡೋಣ. ನಮಗೇನು ಅಂದರೆ ನಮಗೆ ಆಫೀಸಿಗೆ ಹತ್ರ ಇರಬೇಕು, ಆ ಥರ ಫಂಕ್ಷನ್ ಅಲ್ಲ ಒಂದು ಸಿಕ್ಕಿದ್ರೆ ಖುಷಿನೇ. ಎಲ್ಲ ಬುಕ್ ಮಾಡ್ಕೊಂಡಿದ್ದಾಯಿತು. ಸೊ ಖುಷಿ ಆಯಿತು. ಹೊರಗಡೆ ಬರೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅಲ್ಲೇ ನಿಂತ್ಕೊಂಡ್ರೆ ಇನ್ನೂ ಮಳೆ ಜಾಸ್ತಿ ಆಗುತ್ತೆ ಅಂತೇಳಿ ಅಲ್ಲಿಂದ ಹೊರಟು ಬಂದೆ. ಸೊ ಇದು ಬಂದು ವಿಜಯನಗರದಲ್ಲಿರುವಂತಹ ಸಪ್ತಮಾತೃಕ ಚೌಡೇಶ್ವರಿ ಸನ್ನಿಧಿ. ಇಲ್ಲೂ ಕೂಡ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರನ್ನಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟೂ ಚೆನ್ನಾಗಿದೆ. ಎಲ್ಲ ದೇವಿಯರ ದರ್ಶನ ನೋಡಿ ಎಷ್ಟು ಚೆನ್ನಾಗಿದೆ. ಅಲಂಕಾರ ಸೂಪರಾಗಿ ಮಾಡಿದ್ದಾರೆ. ಸಪ್ತಮಾತೃಕ ಚಾಮುಂಡೇಶ್ವರಿ ಸನ್ನಿಧಿ ಬಸವರಾಜ ಸರ್ಕಲ್ ಹತ್ರನೇ ಬರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಒಂದು ಆಫೀಸ್ದು ಕೆಲವೊಂದು ಆ್ಯಕ್ಟಿವಿಟೀಸ್ ಇತ್ತು. ಸೊ ಆ್ಯಕ್ಟಿವಿಟೀಸ್ ಜೊತೆಗೆ ದೇವಸ್ಥಾನ ದೇವಿ ದರ್ಶನವೂ ಆಗುತ್ತೆ ಅಂಥೇಳಿ ಸೊ ಈವ್ನಿಂಗ್ ಇಲ್ಲಿಗೆ ಬಂದಿದ್ದಾಯಿತು. ದೇವ್ರನ್ನ ನೋಡ್ತಾಯಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಸೊ ಖುಷಿ ಆಗ್ತಾಯಿದೆ.
ನಂತರನೇ ತುಂಬ ಜನ ಇದ್ದಾರೆ. ತುಂಬ ಎಲ್ಲರೂ ವರ್ಕೆಲ್ಲ ಮುಗಿಸ್ಕೊಂಡು ಈವ್ನಿಂಗು ದೇವ್ರ ದರ್ಶನ ಮಾಡೋಣ ಅಂತೇಳಿ ಬರೋರು ತುಂಬ ಜನ ಇದ್ದಾರೆ. ಇಲ್ಲಿ ತುಂಬ ವಿಶೇಷತೆಗಳಿದೆ ನೋಡಿ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ದೇವ್ರಿಗೂ. ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿದೆ, ನೋಡೋದಕ್ಕಂತೂ ತುಂಬ ಖುಷಿ ಆಗ್ತಿದೆ. ಸುತ್ತ ಈ ದೇವರ ಸ್ಥಾನ ಏನಿದೆ ಅದ್ರ ಸುತ್ತ ಕೆಲವೊಂದು ದೇವರುಗಳ ಮೂರ್ತಿ ಇದೆ, ಅದನ್ನು ನೋಡೋದಕ್ಕೆ ಖುಷಿ ಆಗುತ್ತೆ. ಜೊತೆಗೆ ಇಲ್ಲಿ ಪ್ರೋಗ್ರಾಮ್ ಕೂಡ ನಡೀತಾ ಇದೆ. ಸೊ ಎವ್ರಿ ಫ್ರೈಡೇ ಇಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ ನೋಡಿ. ಇಲ್ಲಿ ಎಲ್ಲರೂ ಒಂದೇ ಥರ ಸ್ಯಾರಿ ಹಾಕ್ಕೊಂಡು ಸಂಗೀತ ಮಹೋತ್ಸವ, ಸಂಗೀತ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಕೇಳೋದಕ್ಕೂ ತುಂಬ ಖುಷಿ ಇದೆ. ಸೊ ಮೈಂಡ್ ತುಂಬಾ ರಿಲೀಫ್ ಆಗುತ್ತೆ. ಸೊ ಶುಕ್ರವಾರ ಈ ಥರ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ, ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿದ್ರೆ ತುಂಬಾ ಸಮಾಧಾನ ಆಗುತ್ತೆ. ಸೊ ಎಲ್ಲ ಪೂರ್ತಿ ದೇವಸ್ಥಾನ ನೋಡಿದ್ದಾಯಿತು, ಖುಷಿ ಆಯಿತು. ಇನ್ನು ನಾನಂತೂ ಒಳ್ಳೆ ದರ್ಶನ ಮುಗೀತು. ಸೊ ಅಲ್ಲಿಂದ ಆರಾಮಾಗಿ ಮನೆಗೆ ಬಂದೆ. ಬರಬೇಕಾದ್ರೆ ಮಳೆ ಬಂತು, ಏನೂ ಮಾಡೋಕ್ಕಾಗಲ್ಲ. ಸೊ ಮಧ್ಯದಲ್ಲಿ ಏನಾದ್ರು ನಿಂತ್ಕೊಂಡಿದ್ರೆ ಇನ್ನೂ ಜಾಸ್ತಿ ಬರ್ತಾಯಿತ್ತು ಅಂತೇಳಿ ನಾನು ಪಡಗೆ ನಾನು ಬಂದೆ. ಅಲ್ಲಿಂದ ಇಲ್ಲಿ ಬಂದು ನೋಡಿದ್ರೆ ಇಲ್ಲೇನು ಮಳೆಯೇ ಇಲ್ಲ. ಸೊ ಇವಾಗ ಹೇಗಾಗಿದೆ ಅಂದರೆ ಒಂದು ರೋಡ್ ಮಳೆ ಇದ್ದರೆ ಇನ್ನೊಂದು ರೋಡ್ ಮಳೆ ಇಲ್ಲ, ಆ ಥರ ಆಗಿದೆ. ಇನ್ನು ಇವತ್ತಂತೂ ನನ್ನ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಾಯಿತು. ದೇವಿ ದರ್ಶನ ಅಂತೂ ತುಂಬ ಖುಷಿ ಆಯಿತು. ಚಾಮುಂಡೇಶ್ವರಿ ದೇವರು, ಸಪ್ತಮಾತೃಕೆ ದೇವಸ್ಥಾನ ಎರಡೂ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.